Hello students, welcome to your channel Parivartan Physics. See, this is going to be the final checklist video for your 2024 physics annual examination, right? So, already question paper related part D numericals ನಾವು ಒಂದು 5-6 ವಿಡಿಯೋಗಳಲ್ಲಿ ನಾವು ನೋಡ್ಕೊಂಡಿದ್ದೀವಿ, right? We have prepared. ನಾವು ಏನೇನು ಪ್ರಿಪೇರ್ ಮಾಡಿದ್ದೀವಿ ಅನ್ನೋದನ್ನು ಫಸ್ಟ್ ನೋಡ್ಕೊಳ್ಳೋಣ. See, we have completed part D numericals. We have completed part D 5-mark long answers, derivations now revise ಮಾಡ್ಕೊಂಡಿದ್ದೀವಿ. We have completed we have known what are the important questions in 3 marks as well as 2 marks. So part B, C, D we have completed completely. Many of you were asking me to do the MCQs of 1 marks of second PUC physics. See, I will tell you one thing. MCQs ಮಾಡ್ಬೋದ್ರಿ, ಮಾಡಕ್ ಬರಂಗಿಲ್ಲ ಅಂತ ಏನಿಲ್ಲ, ಮಾಡ್ಬೋದು, ಬಟ್ ವಿ ಕ್ಯಾನಾಟ್ ಸೇ ದಟ್ ದೀಸ್ MCQs ಓನ್ಲಿ ವಿಲ್ ಕಮ್. ಆಮೇಲೆ MCQsಗೆ ನೀವು ಪ್ರಿಪೇರ್ ಆಗಬೇಕಾದ್ರೆ ಏನು ಓದ್ಬೇಕು ಅನ್ನೋದನ್ನ ನಾನು ನಿಮಗೆ ಸಜೆಸ್ಟ್ ಮಾಡ್ಬೋದು, ರೈಟ್? ಏನು ಓದ್ಬೇಕು ಅನ್ನೋದನ್ನ ಸಜೆಸ್ಟ್ ಮಾಡ್ಬೋದು. ಬಟ್ ಈಗ ನಾ ಸೆಲೆಕ್ಟ್ ಮಾಡಿದಂಥ MCQs ದಾಗಿಂದ ಬರ್ತಾವ, ಇವತ್ತು ನೀವು ಮಾಡ್ರಿ, ಐ ಕ್ಯಾನಾಟ್ ಸೇ ಲೈಕ್ ದಟ್. ಆ ಥರ ನಾವು ಹೇಳಿಕ್ ಬರೋದಿಲ್ರಿ. ಸೊ MCQsಗಳಿಗೆ ನೀವು ಪ್ರಿಪೇರ್ ಆಗಬೇಕಾದ್ರೆ ಏನೇನು ಓದಬೇಕು ಅನ್ನೋದನ್ನ ಈ ವಿಡಿಯೋ ಒಳಗೆ ನಾನು ನಿಮಗೆ ಹೇಳ್ತೇನೆ ರೀ, ರೈಟ್? MCQ ಫಿಲ್ ಇನ್ ದ ಬ್ಲಾಂಕ್ಸ್ ಅಂತೂ ನೋ ಇಶ್ಯೂ, ನಿಮ್ಗಲ್ಲಿ ಆನ್ಸರ್ಸ್ ಕೊಟ್ಟಿರ್ತಾರೆ. ಸೊ ಆ ಸೆಂಟೆನ್ಸ್ ರಿಲೇಟೆಡ್ ಯಾವ್ದು ಅಂತ ನೋಡಿದ್ರು ಗೊತ್ತಾಗ್ತದೆ, ಈಸಿಲಿ ಯಾರು ಹೋಗಿ ಫಿಲ್ ಇನ್ ದ ಬ್ಲಾಂಕ್ಸ್ ಫಿಲ್ ಅಪ್ ಮಾಡ್ತಾರೆ, right? So this video is going to give you the final checklist of series of questions which you have to prepare at any conditions before going for the exam. You ಎಲ್ಲ ನಿಮ್ದು ಆಗೇತೋ ಇಲ್ಲ ಅಂತೇಳಿ ನೀವು ಚೆಕ್ ಲಿಸ್ಟ್ ಮಾಡಲೇಬೇಕ್ರಿ. ಈ ಅಷ್ಟು ಕ್ವೆಶನ್ಸ್ಗಳು ನೀವು ಪ್ರಿಪೇರ್ ಮಾಡಲೇಬೇಕು, ರೈಟ್? ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ದ ಫೈನಲ್ ಚೆಕ್ ಲಿಸ್ಟ್. ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಫಾರ್ ಫಿಸಿಕ್ಸ್ ಎಕ್ಸಾಮ್ 2024. ಓಕೆ, ವಿಲ್ ಗೋ ಸ್ಟೆಪ್ ಬೈ ಸ್ಟೆಪ್. ಈಗ ನೋಡ್ರಿ, ಪಾರ್ಟ್ ಎ. ಪಾರ್ಟ್ ಎ ವಿ ನೋ ವೆರಿ ವೆಲ್ MCQs 15, ಫಿಲ್ ಇನ್ ದ ಬ್ಲಾಂಕ್ಸ್ 5, 20 ಮಾರ್ಕ್ಸ್ ಏನದಾವಲ್ಲ. ಈಗ MCQs ಮತ್ತು ಫಿಲ್ ಇನ್ ದ ಬ್ಲಾಂಕ್ಸ್, ಸ್ಪೆಷಲಿ MCQs ನೀವು ಪ್ರಿಪೇರ್ ಆಗಬೇಕಾದ್ರೆ, MCQಗಳನ್ನು ನೀವು ಓದ್ಬೇಕು. MCQಗಳಿಗೆ ನಿಮ್ಗೆ ಆನ್ಸರ್ ಗೊತ್ತಾಗಬೇಕಾದ್ರೆ ನೀವೇನ್ ಮಾಡ್ಬೇಕು? ಫಸ್ಟ್ ಎಲ್ಲಾ ಡೆಫಿನೇಷನ್ಸ್ಗಳನ್ನು ಓದ್ರಿ. ಫಿಸಿಕ್ಸ್ನಾಗಿರುವಂಥ ಎಲ್ಲ ಡೆಫಿನೇಷನ್ಸ್ ನಿಮ್ಗೆ ಗೊತ್ತಿರಬೇಕು, ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, SI ಯೂನಿಟ್ಸ್, ಡೈಮೆನ್ಷನಲ್ ಫಾರ್ಮುಲಾಸ್ಗಳನ್ನು ನೋಡ್ಕೊಡ್ರಿ, ರೈಟ್? ಥರ್ಡ್ ಒನ್, ಫಾರ್ಮುಲಾಸ್, ರಿಲೇಷನ್ಸ್. ಈಗ ಫಾರ್ ಎಕ್ಸಾಂಪಲ್ ರಿಲೇಷನ್ಸ್ ಅಂದ್ರೆ ಈಗ ನಮಗೆ ಕೂಲಂಬ್ಸ್ ಲಾ ಅದ್ರಿ. ಕೂಲಂಬ್ಸ್ ಲಾ ಫಾರ್ಮುಲಾ F is equal to 1/4πε0 Q1 into Q2/r². So they may ask you what happens to the force when the distance between the two charges increases. So our relation ಬಗ್ಗೆ ನಮಗೆ ಅದರ ಆನ್ಸರ್ ಬರ್ತದೆ, right? If the distance increases, force decreases, right? So ಆ ತರ ರಿಲೇಷನ್ ಮೇಲೆ ನಿಮಗೆ ಕ್ವೆಶನ್ಸ್ಗಳು ಅರೈಸ್ ಆಗ್ಬೋದು. ಸೊ ಹಿಂಗಾಗಿ ನಿಮಗೆ ಎಲ್ಲಾ ಫಾರ್ಮುಲಾಸ್ಗಳು ಗೊತ್ತಿರ್ಬೇಕ್ರಿ, ಮತ್ತೆ ಗೊತ್ತಿರ್ತಾವ್ರಿ. ಯಾಕಂದ್ರೆ ನೀವು ಸಾಕಷ್ಟು ಸರಿ ಡೆರಿವೇಷನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿದಿರಿ, ನ್ಯೂಮರಿಕಲ್ಸ್ಗಳನ್ನು ಸಾಲ್ವ್ ಮಾಡಿದಿರಿ, ಸಾಕಷ್ಟು ಟೆಸ್ಟ್ಗಳನ್ನು ಬರ್ದಿರಿ. ಎಲ್ಲಾ ಫಾರ್ಮುಲಾಸ್ ನಿಮ್ಗೆ ಆಲ್ಮೋಸ್ಟ್ ನೆನಪಿರ್ತಾರೆ, 99.9% ಎಲ್ಲರಿಗೂ ನೆನಪಿರ್ತಾವ್ರಿ, ರೈಟ್? ಸೊ ಆ ಫಾರ್ಮುಲಾದ ರಿಲೇಷನ್ಸ್ ಬೇಸಿಸ್ ಮೇಲೆ ನಿಮಗೆ ಕ್ವೆಶನ್ಸ್ಗಳು ಅರೈಸ್ ಆಗ್ಬೋದು, ರೈಟ್? ಆಮೇಲೆ ಲಾಸ್ಗಳ ಮೇಲೆ ನಿಮಗೆ ಕ್ವೆಶನ್ಸ್ ಅರೈಸ್ ಆಗ್ಬೋದು, MCQs ಅರೈಸ್ ಆಗ್ಬೋದು. ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ಗಳ ಮೇಲೆ ನಿಮಗೆ ಕ್ವೆಶನ್ಸ್ ಅರೈಸ್ ಆಗ್ಬೋದು. ಫಾರ್ ಎಕ್ಸಾಂಪಲ್ ಎಪ್ಸಿಲಾನ್ ನಾಟ್ ವ್ಯಾಲ್ಯೂ ಏನು, ರೈಟ್? ಈ ತರ ಮ್ಯೂ ನಾಟ್ ವ್ಯಾಲ್ಯೂ ಏನು, ಆ ತರದ್ದು ಕ್ವೆಶನ್ಸ್ ನಿಮ್ಗೆ ಅರೈಸ್ ಆಗ್ಬೋದು. ಆಮೇಲೆ ಪ್ರೀವಿಯಸ್ ಇಯರ್ ಒಳಗೆ 1 ಮಾರ್ಕ್ ಕ್ವೆಶನ್ಸ್ಗಳು ಏನ್ ಬೀಳ್ತಿದ್ವು ಅಲ್ಲ, ಆ 1 ಮಾರ್ಕ್ ಕ್ವೆಶನ್ಸ್ಗಳನ್ನು ಕೂಡ ನೋಡ್ಕೊಳ್ರಿ. ಹಳೆ ಕ್ವೆಶನ್ ಪೇಪರ್ಸ್ಗಳಾಗ 1 ಮಾರ್ಕ್ ಏನ್ ಕ್ವೆಶನ್ಸ್ ಬಿದ್ದಾವ, ಆ 1 ಮಾರ್ಕ್ ಕ್ವೆಶನ್ಸ್ಗಳನ್ನು ಕೂಡ ನೋಡ್ಕೊಳ್ರಿ. ಸೊ 1 ಮಾರ್ಕ್ ಕ್ವೆಶನ್ಸ್ ಏನಿದ್ದು ಅವ ಕೆಲವೊಂದು MCQs ಆಗಿ ಕನ್ವರ್ಟ್ ಆಗಿನೂ ಬರ್ಬೋದು, ಕರೆಕ್ಟ್? ಸೊ ಇಷ್ಟು ನೀವು ಪ್ರಿಪೇರ್ ಆಗಿದ್ರೆ MCQsಗೆ ನಿಮ್ದು ಪ್ರಿಪರೇಷನ್ ವೆರಿ ಗುಡ್ ಅಂಡ್ ಫೈನ್ ಅಂತ ನಾ ಹೇಳ್ಬೋದು, ರೈಟ್? ಸೊ ಟು ಅಟೆಂಪ್ಟ್ MCQs ಯು ಹ್ಯಾವ್ ಟು ಡೂ ದೀಸ್ ಮೆನಿ ಥಿಂಗ್ಸ್. This is for the purpose of MCQs I'm telling, right? So this is for part A. So ಇದು ಫಸ್ಟ್ ಚೆಕ್ ಲಿಸ್ಟ್ ರೀ, ಪಾರ್ಟ್ A ಪ್ರಿಪೇರ್ ಆಗ್ಲಿಕ್ಕೆ. ನೆಕ್ಸ್ಟ್ ನೋಡ್ರಿ, ಪಾರ್ಟ್ B. ವಿ ನೋ ವೆರಿ ವೆಲ್ 2 ಮಾರ್ಕ್ಸ್ ಅದ ಶಾರ್ಟ್ ಆನ್ಸರ್ಸ್ ಇರ್ತಾವ್ರಿ. ಔಟ್ ಆಫ್ 9, 5 ಕ್ವೆಶನ್ಸ್ ಯು ಹ್ಯಾವ್ ಟು ಅಟೆಂಪ್ಟ್. 9ರಾಗ 5 ಕ್ವೆಶನ್ ಬರೆಯೋದ್ರೆ 10 ಮಾರ್ಕ್ಸ್ ಇರ್ತದ್ರಿ. ಸೊ 2 ಮಾರ್ಕ್ಸ್ ನೋಡ್ರಿ, 2 ಮಾರ್ಕ್ ಕ್ವೆಶನ್ಸ್ ಫ್ರಮ್ ಫಸ್ಟ್ 5 ಚಾಪ್ಟರ್ಸ್. ನೀವು ಈ 5 ಅಟೆಂಪ್ಟ್ ಮಾಡ್ಬೇಕಾದ್ರೆ ನಾ ಹೇಳತ್ತೇನ್ರಿ, 9ರಾಗ 5 ಅಟೆಂಪ್ಟ್ ಆಗಬೇಕಾದ್ರೆ 9 ಹೇಳತ್ತಿಲ್ಲ, ರೈಟ್? ಔಟ್ ಆಫ್ 9 ಇಫ್ ಯು ಹ್ಯಾವ್ ಟು ಅಟೆಂಪ್ಟ್ 5 ಕ್ವೆಶನ್ಸ್, ಡೂ 2 ಮಾರ್ಕ್ ಕ್ವೆಶನ್ಸ್ ಫ್ರಮ್ ಫಸ್ಟ್ 5 ಚಾಪ್ಟರ್ಸ್ ಆಸ್ ವೆಲ್ ಆಸ್ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್. ಆಮೇಲೆ 2 ಮಾರ್ಕ್ ದ ಸಿಂಪಲ್ ನ್ಯೂಮರಿಕಲ್ ಮಾಡ್ರಿ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್. ಇದ್ರ ಮೇಲೆ ನಾನು ಆಲ್ರೆಡಿ ಒಂದು ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್ ದಾಗಿಂದ ಆಲ್ಮೋಸ್ಟ್ ವೆರೈಟಿ ಆಫ್ ಕ್ವೆಶನ್ಸ್ಗಳನ್ನು ಯೂಸ್ ನಾ ತಗೊಂಡು 2 ಮಾರ್ಕ್ಸ್ ನ್ಯೂಮರಿಕಲ್ಸ್ಗಳನ್ನ ಸಾಲ್ವ್ ಮಾಡಿದ್ದೀನಿ, ರೈಟ್? ಸೊ ಯು ಕ್ಯಾನ್ ರೆಫರ್ ಫಾರ್ ದಟ್. ಅದರದ್ದು ವಿಡಿಯೋ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಒಳಗೆ ಸಿಗ್ತದ್ರಿ. ಆಮೇಲೆ ಎಲ್ಲ PYQsಗಳನ್ನು ಮಾಡ್ರಿ, PYQsಗಳ ಲಿಸ್ಟ್ ಕೂಡ ನಾನು ನಿಮಗೆ ಕೊಟ್ಟಿದ್ದೀನಿ, PDF ಕೂಡ ನಾನು ಅವೈಲೇಬಲ್ ಮಾಡಿದ್ದೀನಿ, ರೈಟ್? ಆಮೇಲೆ ಅದರ್ ಚಾಪ್ಟರ್ಸ್ ಕೂಡ ಇವತ್ತನ್ನು ಬಿಟ್ಟು ಆಮೇಲೆ ಅದರ್ ಚಾಪ್ಟರ್ಸ್ ನಿಮ್ಗೆ ಎಷ್ಟು ಆಗ್ತಾವ ಅಷ್ಟು ಮಾಡ್ರಿ. ಬಟ್ ಟು ಅಟೆಂಪ್ಟ್ 5 ಯು ಡೂ ಅಟ್ ಲೀಸ್ಟ್ ದೀಸ್ ಮೆನಿ ಥಿಂಗ್ಸ್, ರೈಟ್? ಆಮೇಲೆ ಈ 2 ಮಾರ್ಕ್ಸ್ ಕ್ವೆಶನ್ಸ್ ಅದನ್ನ ನಿಮಗೆ ಒಂದು ಇಂಪಾರ್ಟೆಂಟ್ PDF ಕೂಡ ನಮ್ಮ ಚಾನಲ್ ಗ್ರೂಪ್ ಒಳಗೆ ನಾವು ಹಾಕಿದ್ದೀರಿ. ಸೊ ಯು ಲೆಟ್ ಮೀ ಶೋ ಯು ದ್ಯಾಟ್. ಆ ಚೆಕ್ ಲಿಸ್ಟ್ ನಾನು ನಿಮಗೆ ಇಲ್ಲೇ ತೋರಿಸ್ತೀನಿ, ರೈಟ್? See, this is the checklist. So most important question 2 marks ನೋಡ್ರಿ, ಇಲ್ಲಿ ನಾನು ನಿಮಗೆ ಚೆಕ್ ಲಿಸ್ಟ್ ಕೂಡ ಮಾಡಿ ಕೊಟ್ಟಿದ್ದೀನಿ. ಸೊ ಇದಾಯ್ತು ಇಲ್ಲ, ಈ ಕ್ವೆಶನ್ ನೀವು ಪ್ರಿಪೇರ್ ಮಾಡಿದ್ರಿ, ಚೆಕ್ ಲಿಸ್ಟ್ ಹಾಕೋರಿ. ಈ ತರ ಪ್ರತಿಯೊಂದು ಕ್ವೆಶನ್ ನೀವೇನ್ ಮಾಡ್ರಿ, ಯು ಗೋ ಆನ್ ಅಟೆಂಪ್ಟಿಂಗ್ ಅವೆಲ್ಲ ಕ್ವೆಶನ್ಸ್ಗಳನ್ನು ಪ್ರಿಪೇರ್ ಮಾಡ್ರಿ. ಸೊ ಚಾಪ್ಟರ್ ವೈಸ್ ನಿಮಗೆ
ಪ್ರತಿ ಕ್ವೆಶನ್ 2 ಮಾರ್ಕ್ಸ್ ಕ್ವೆಶನ್ಸ್ ಎಲ್ಲಾನು ಲಿಸ್ಟ್ ನಾನು ನಿಮಗೆ ಆಲ್ರೆಡಿ ಗ್ರೂಪ್ ಒಳಗೆ ಹಾಕಿದ್ದೀನಿ ರೀ, ರೈಟ್. ವಾಟ್ಸ್ಆಪ್ ಆಸ್ ವೆಲ್ ಆಸ್ ಟೆಲಿಗ್ರಾಮ್ ಚಾನಲ್ ಏನಿದೆ ಆ ಚಾನಲ್ಸ್ ಒಳಗೆ ನಾನು ನಿಮ್ಗೆ ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ, ರೈಟ್. ಓಕೆ, ಇದು 2 ಮಾರ್ಕ್ಸ್ ಆಯ್ತು. ಸೊ ಫಾರ್ 2 ಮಾರ್ಕ್ಸ್ ದಿಸ್ ಇಸ್ ದ ಚೆಕ್ ಲಿಸ್ಟ್. ಈ ಚೆಕ್ ಲಿಸ್ಟ್ ಯೂಸ್ ಮಾಡ್ಕೊಳ್ರಿ ಅಂಡ್ ಪ್ರಿಪೇರ್ ಆಲ್ ದೋಸ್ ಕ್ವೆಶನ್ಸ್ ಥರೋಲಿ. ಡೋಂಟ್ ಸ್ಕಿಪ್ ಎನಿಥಿಂಗ್. ಅಟ್ ಲೀಸ್ಟ್ ಈ ಚಾಪ್ಟರ್ಸ್ ಫಸ್ಟ್ 5 ಮತ್ತು ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಚಾಪ್ಟರ್ಸ್ ಆಗಿಂದ ಈ ಚಾಪ್ಟರ್ಸ್ ಆಗಿಂದಂತೂ ಯಾವ ಕ್ವೆಶನ್ಸ್ ಗಳನ್ನ ಸ್ಕಿಪ್ ಮಾಡಬೇಡ್ರಿ. ಯು ಡೂ ಆಲ್ ದೋಸ್ ಕ್ವೆಶನ್ಸ್. ಎಲ್ಲಾ ಪಾಸಿಬಲ್ ಕ್ವೆಶನ್ಸ್ ಗಳನ್ನ ಆ ಲಿಸ್ಟ್ ಒಳಗೆ ಹಾಕಿದ್ದೀನಿ. ಆಮೇಲೆ ಇದನ್ನ ಬರ್ಲಿಕ್ಕೆ ಹೋಗ್ಬೇಡ್ರಿ. ಡೂ 1 ನ್ಯೂಮರಿಕಲ್ 2 ಮಾರ್ಕ್ ನ್ಯೂಮರಿಕಲ್ ಫ್ರಮ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್, ರೈಟ್. ಸೊ ಫಸ್ಟ್ ಈ ಚೆಕ್ ಲಿಸ್ಟ್ ಮುಗಿಸ್ರಿ. ಓಕೆ, ನೆಕ್ಸ್ಟ್ 3 ಮಾರ್ಕ್ಸ್ ಶಾರ್ಟ್ ಆನ್ಸರ್ಸ್. ಇದು ಔಟ್ ಆಫ್ 9 5 ಕ್ವೆಶನ್ಸ್ ಯು ಹ್ಯಾವ್ ಟು ರೈಟ್. ಯು ನೋ ವೆರಿ ವೆಲ್ 15 ಮಾರ್ಕ್ಸ್, ರೈಟ್. ಸೊ ಏನ್ ಮಾಡ್ರಿ, 3 ಮಾರ್ಕ್ಸ್ ಫಸ್ಟ್ 5 ಚಾಪ್ಟರ್ ದಾಗಿನ 3 ಮಾರ್ಕ್ಸ್ ಕ್ವೆಶನ್ಸ್ ಮಾಡ್ರಿ. ಅಟೆಂಪ್ಟ್ಸ್ ದಾಗಿಂದ ಮಾಡ್ರಿ. 3 ಮಾರ್ಕ್ಸ್ ಸಿಂಪಲ್ ನ್ಯೂಮರಿಕಲ್ ಮಾಡ್ರಿ, ನ್ಯೂಕ್ಲಿಯೈ. ಸೊ 3 ಮಾರ್ಕ್ಸ್ ಸಿಂಪಲ್ ನ್ಯೂಮರಿಕಲ್ ನ್ಯೂಕ್ಲಿಯೈ ಮೇಲೆ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ರೀ. ಯು ಕ್ಯಾನ್ ವಾಚ್ ದಟ್, ರೈಟ್. ಆಲ್ಮೋಸ್ಟ್ ಎಲ್ಲ ಪಾಸಿಬಲ್ ವಿಡಿಯೋ ಕ್ವೆಶನ್ಸ್ ಗಳನ್ನ ನಾನು ತಗೊಂಡಿದ್ದೀನಿ, ರೈಟ್. ಇದ್ರದ್ದು ಕೂಡ ಒಂದು ಚೆಕ್ ಲಿಸ್ಟ್ ನಾವು ಮಾಡಿದೀವಿ. ಇದನ್ನು ಕೂಡ ನಾನು ಪೋಸ್ಟ್ ಮಾಡಿದ್ದೀನಿ ಅಲ್ಲೇ, ರೈಟ್, ಫಾರ್ 3 ಮಾರ್ಕ್ಸ್, ರೈಟ್. ಸೊ ಇದು ಕೂಡ ನಾನು ನಿಮಗಲ್ಲೇ ವಿ ಹ್ಯಾವ್ ಪ್ರಿಪೇರ್ಡ್ ಚೆಕ್ ಲಿಸ್ಟ್ ಫಾರ್ ದ್ಯಾಟ್ ಆಲ್ಸೋ, ರೈಟ್. ಅದ್ರದ್ದು ಒಂದು ಚೆಕ್ ಲಿಸ್ಟ್ ಇದೆ. ಸೊ 3 ಮಾರ್ಕ್ಸ್ ನೀವು ನೋಡ್ಕೋಬಹುದು. ಈ ತರ ಚೆಕ್ ಲಿಸ್ಟ್ ಅದ ರೀ. ಸೊ ಯು ಬೆಟರ್, ನನ್ನ ಸಜೆಷನ್ ಏನ, ಯು ಟೇಕ್ ದ ಪ್ರಿಂಟ್ ಔಟ್ ಆಫ್ ದಟ್ಸ್ ಅಂಡ್ ದೆನ್ ಗೋ ಆನ್ ಮಾರ್ಕಿಂಗ್. ಎಲ್ಲಾನು ಕ್ವೆಶನ್ಸ್ ನೀವು ಪ್ರಿಪೇರ್ ಆದಂಗ ನೀವೆಲ್ಲ ಪ್ರಿಪೇರ್ ಆಗಿದಿರೋ ಇಲ್ಲ ನೋಡ್ಕೊಡ್ರಿ. ಯಾವ್ದಾದ್ರು ತಪ್ಪು ಉಳಿದಿದ್ರೆ ಅದನ್ನು ಪ್ರಿಪೇರ್ ಆಗ್ರಿ. ಇಷ್ಟು ಚೆಕ್ ಲಿಸ್ಟ್ಗಳು ನಿಮ್ದು ಫಿಲ್ಅಪ್ ಆಗಿದ್ರೆ ಯು ವಿಲ್ ಗೆಟ್ ಅ ವೆರಿ ಗುಡ್ ಲೆವೆಲ್ ಆಫ್ ಕಾನ್ಫಿಡೆನ್ಸ್, ರೈಟ್. ಸೊ ನಾ ಏನ್ ಸ್ಟ್ರಾಟಜಿ ಹೇಳಿದೀನಿ ಆ ಸ್ಟ್ರಾಟಜಿ ಪ್ರಕಾರ ಇದನ್ನ ರೆಡಿ ಮಾಡಿದ್ದದ್ರಿ. ಸೊ ನೋಡ್ರಿ, ಫಸ್ಟ್ 5 ಚಾಪ್ಟರ್ಸ್, ಅದು ಬಿಟ್ಟರೆ ನೆಕ್ಸ್ಟ್ ಉಳ್ಕಿದ ಚಾಪ್ಟರ್ಸ್ ಗಳನ್ನು ಕೂಡ ನಾನು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ ರೀ, ರೈಟ್. ಅಟೆಂಪ್ಟ್ಸ್ ಕೂಡ ಇಲ್ಲಿ ನಿಮ್ಗೆ ಕ್ವೆಶನ್ಸ್ ಸಿಗ್ತಾವ್ರಿ. ಇವೆಲ್ಲಾನು 3 ಮಾರ್ಕ್ಸ್ ಕ್ವೆಶನ್ಸ್ ರೀ, ರೈಟ್. ಸೊ ಯು ಹ್ಯಾವ್ ಟು ಡೂ ದೀಸ್ ಥಿಂಗ್ಸ್. ಓಕೆ, ನೆಕ್ಸ್ಟ್ ಆಫ್ಟರ್ ದಟ್ ಈ 3 ಮಾರ್ಕ್ಸ್ ಆಯ್ತು. ಇನ್ 5 ಮಾರ್ಕ್ಸ್ ನೋಡ್ರಿ. 5 ಮಾರ್ಕ್ಸ್ ಕೂಡ ಏನ್ ಮಾಡ್ರಿ, 5 ಮಾರ್ಕ್ ಕ್ವೆಶನ್ಸ್ ಫ್ರಮ್ ಫಸ್ಟ್ 4 ಚಾಪ್ಟರ್ಸ್ ಅಂಡ್ ಡುವೆಲ್ ನೇಚರ್. ನೋಡ್ರಿ, ಸ್ಪ್ಲಿಟ್ ಟೈಪ್ 2 ಕ್ವೆಶನ್ಸ್ ಬರ್ತಾವ್ರಿ. ಈ 5 ಮಾರ್ಕ್ ಕ್ವೆಶನ್ಸ್ ಪಾರ್ಟ್ ಒಳಗೆ ಔಟ್ ಆಫ್ 6 ನೀವು 3 ಬರಿಬೇಕಾಗ್ತದೆ, ರೈಟ್. ಅದ್ರೊಳಗೆ 6 ಕ್ವೆಶನ್ಸ್ ಒಳಗೆ 2 ಸ್ಪ್ಲಿಟ್ ಟೈಪ್ ಇರ್ತಾವ. ನೋ ಡೌಟ್ ನೀವು ಫಸ್ಟ್ 4 ಚಾಪ್ಟರ್ಸ್ ಮಾಡಿದ್ರಿ ಅಂತಂದ್ರೆ, ಫಸ್ಟ್ 4 ಚಾಪ್ಟರ್ಸ್ ಡುವೆಲ್ ನೇಚರ್ ಮಾಡಿದ್ರಿ ಅಂತ ನಿಮ್ಗೆ ಈಸಿಲಿ ನೀವು 3 ಅಟೆಂಪ್ಟ್ ಮಾಡಬಹುದು. ಸ್ಪ್ಲಿಟ್ ಟೈಪ್ ಕ್ವೆಶನ್ಸ್ ಅದ್ರೊಳಗಿಂದ ಬರ್ತಾವೆ. ಸ್ಪ್ಲಿಟ್ ಟೈಪ್ ಕ್ವೆಶನ್ಸ್ ನಮಗೆ ಎದ್ರೊಳಗಿಂದ ಬರ್ತಾವಪ್ಪ ಅಂದ್ರೆ ಡುವೆಲ್ ನೇಚರ್ ಅಂಡ್ ವೇವ್ ಆಪ್ಟಿಕ್ಸ್ ಒಳಗಿಂದ ಬರ್ತಾವೆ. 99% ನಮ್ಗೆ ಮ್ಯಾಕ್ಸಿಮಮ್ ಪಾಸಿಬಿಲಿಟಿ ಇದ್ರೊಳಗಿಂದ ಬರುವಂತ ಪಾಸಿಬಿಲಿಟಿ ಅದು. ಸೊ ಈ ಸ್ಪ್ಲಿಟ್ ಟೈಪ್ ಕ್ವೆಶನ್ಸ್ ಗಳನ್ನ ಕವರ್ ಮಾಡಬೇಕಾದ್ರೆ ಮತ್ತೆ ನಾವು ಬೇರೆ ಏನ್ ಮಾಡೋದಿಲ್ರಿ. 3 ಮಾರ್ಕ್ ಮತ್ತು 2 ಮಾರ್ಕ್ಸ್ ಕ್ವೆಶನ್ಸ್ ನಾವ್ ಏನ್ ಮಾಡಿದೀವಲ್ಲ ಅವ ನಮಗಿಲ್ಲ ಆಡ್ ಆಗ್ತಾವ ಅಷ್ಟೇ. ಅಲ್ಲಿ ಏನ್ 3 ಮಾರ್ಕ್ ಮತ್ತು 2 ಮಾರ್ಕ್ಸ್ ಕ್ವೆಶನ್ಸ್ ಲಿಸ್ಟ್ ಅದೇ, ಅದ್ರೊಳಗೆ ಇರುವಂತ 3 ಮತ್ತು 2 ಮಾರ್ಕ್ಸ್ ಕ್ವೆಶನ್ಸ್ ನೀವು ಪ್ರಿಪೇರ್ ಆಗಿದ್ರೆ ಈ ಕ್ವೆಶನ್ ನೀವು ಪ್ರಿಪೇರ್ ಆದಂಗೆನೆ, ರೈಟ್. ಸೊ ದಿಸ್ ಇಸ್ ದ ಚೆಕ್ ಲಿಸ್ಟ್. ಆಮೇಲೆ ಎಲ್ಲಾ PYQs ಅದ್ರದ್ದು ಕೂಡ ನಾನು ನಿಮ್ಗೆ ಲಿಸ್ಟ್ ಕೊಟ್ಟಿದ್ದೀನಿ ರೀ. ಇನ್ ಕೇಸ್ ನಿಮ್ಗೆ ಇದು ಗೊತ್ತಿರ್ಲಿಲ್ಲ ಅಂತ, ಯಾಕಂದ್ರೆ ಬಹಳಷ್ಟು ಜನ ರೀಸೆಂಟ್ಲಿ ಸಬ್ಸ್ಕ್ರೈಬರ್ಸ್ ಇದ್ರಿ. ಸೊ ನಿಮ್ಗೆ ಎಲ್ಲಾನು ಅದು ಸಿಗ್ಬೇಕಾದ್ರೆ ಸೆಕ್ಷನ್ ಸ್ಟ್ರಾಟಜಿ ಅಂತ ಹೇಳಿ ಒಂದು ವಿಡಿಯೋ ಅದ ರೀ, ರೈಟ್. ಸೆಕ್ಷನ್ ಸ್ಟ್ರಾಟಜಿ ಅಂತ ಐ ಹ್ಯಾಡ್ ಡನ್ ಇಟ್ 2 months ಅಗೋ. 2 ತಿಂಗಳ ಹಿಂದ್ಗಡೆ ನಾನು ಮಾಡಿದ್ದೆ. ಅಂದ್ರೆ ಲಾಸ್ಟ್ ಮೂಮೆಂಟ್ ಬಂದ ಕೂಡಲೇ ನೀವು ಫಿಸಿಕ್ಸ್ ಯಾವ ತರ ಈಸಿಲಿ ಕವರ್ ಮಾಡಬಹುದು, ಯಾವ ತರ ಫಿಸಿಕ್ಸ್ ನೀವು ಪ್ರಿಪೇರ್ ಆಗಬಹುದು ಕಾನ್ಫಿಡೆಂಟ್ಲಿ ಅನ್ನೋದ್ರ ಮೇಲೆ ಒಂದು ವಿಡಿಯೋ ನಾನು ಸ್ಟ್ರಾಟಜಿ ವಿಡಿಯೋನ ಮಾಡಿ ಹಾಕಿದ್ದೆ ರೀ, ಸೆಕ್ಷನ್ ಸ್ಟ್ರಾಟಜಿ ಅಂತ ಹೇಳಿ. ಆ ಸೆಕ್ಷನ್ ಸ್ಟ್ರಾಟಜಿ ಒಳಗೆ ಆ PDF ಅನ್ನು ತಗೊಂಡು ನಾನು ನಿಮ್ಗೆ ಕ್ಲಿಯರ್ಲಿ ಹೇಳಿದ್ದೀನಿ ಯಾವ ತರ ಕವರ್ ಮಾಡ್ಕೋಬೇಕಂತ ಹೇಳಿ, ರೈಟ್. ಸೊ ನಿಮಗೆ ಪಾರ್ಟ್ ಡಿ 5 ಮಾರ್ಕ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಕೂಡ ನಿಮ್ಗೆ ಇಲ್ಲೊಂದು ಚೆಕ್ ಲಿಸ್ಟ್ ನಾನು ರೆಡಿ ಮಾಡಿದ್ದೀನಿ, ರೈಟ್. ಯು ಕ್ಯಾನ್ ಟೇಕ್ ದಿಸ್ ಚೆಕ್ ಲಿಸ್ಟ್ ಆಲ್ಸೋ. ಸೊ ಪಾರ್ಟ್ ಡಿ ಕ್ವೆಶನ್ಸ್ ಗಳದ ಚೆಕ್ ಲಿಸ್ಟ್ ಇಲ್ಲದೆ, ಯು ಕ್ಯಾನ್ ಅಬ್ಸರ್ವ್ ದಟ್ 5 ಮಾರ್ಕ್ಸ್ ಕ್ವೆಶನ್ಸ್ ಗಳು ಇಲ್ಲದಾವ್ರಿ, ರೈಟ್. ಸೊ ಈ ತರ ಚೆಕ್ ಲಿಸ್ಟ್ ನಾನು ಮಾಡಿದ್ದೀನಿ. ಸೊ ಯು ಗೋ ಆನ್ ಪ್ರಿಪೇರಿಂಗ್ ಆಲ್ ದ ಕ್ವೆಶನ್ಸ್. ಆ ಕ್ವೆಶನ್ಸ್ ಗಳನ್ನ ಪ್ರಿಪೇರ್ ಆದಂಗೆ ನೀವು ಇಲ್ಲಿ ಚೆಕ್ ಲಿಸ್ಟ್ ಚೆಕ್ ಮಾಡ್ಕೊಂತ ಹೋಗ್ರಿ. ಸೊ ಇಷ್ಟು ನೀವು ಪ್ರಿಪೇರ್ ಆಗಿಬಿಟ್ರೆ ಯು ವಿಲ್ ಬಿ ಕಂಪ್ಲೀಟ್ಲಿ ಪ್ರಿಪೇರ್ಡ್ ಫಾರ್ ಯುವರ್ ಆನ್ಯುವಲ್ ಎಕ್ಸಾಮಿನೇಷನ್, ರೈಟ್. ಸೊ ಇದು 5 ಮಾರ್ಕ್ಸ್ ಲಿಸ್ಟ್ ಕ್ವೆಶನ್ಸ್ ಅದು. ಆಮೇಲೆ ಫೈನಲಿ ನ್ಯೂಮರಿಕಲ್ ಕ್ವೆಶನ್ಸ್ ನಾವು ಬಂದ್ರೆ, ನ್ಯೂಮರಿಕಲ್ ಪ್ರಾಬ್ಲಮ್ಸ್ ನಾವು ಬಂದ್ರೆ, ನ್ಯೂಮರಿಕಲ್ ಪ್ರಾಬ್ಲಮ್ಸ್ ದಾಗ ನೋಡ್ರಿ 5 ಮಾರ್ಕ್ ನ್ಯೂಮರಿಕಲ್ಸ್ ಫ್ರಮ್ ಫಸ್ಟ್ 3 ಚಾಪ್ಟರ್ಸ್ ಯು ಹ್ಯಾವ್ ಟು ಡೂ. ನೋಡ್ರಿ, ನ್ಯೂಮರಿಕಲ್ಸ್ ಆಲ್ಮೋಸ್ಟ್ ವೆರೈಟಿ ಆಫ್ ಕ್ವೆಶನ್ಸ್ ನಾನು ಯೂಸ್ ಮಾಡ್ಕೊಂಡು ಫಸ್ಟ್ ಚಾಪ್ಟರ್, ಸೆಕೆಂಡ್ ಚಾಪ್ಟರ್, ಥರ್ಡ್ ಚಾಪ್ಟರ್, ರೇ ಆಪ್ಟಿಕ್ಸ್, ಅಲ್ಟರ್ನೇಟಿಂಗ್ ಕರೆಂಟ್, ಈ 5 ಚಾಪ್ಟರ್ಸ್ ಮೇಲೆ ನಾನು ನ್ಯೂಮರಿಕಲ್ಸ್ ಮಾಡಿ ಆಲ್ರೆಡಿ ವಿಡಿಯೋಸ್ ಗಳನ್ನ ಹಾಕಿದ್ದೀನಿ ರೀ. ಯು ವಾಚ್ ದೋಸ್ ವಿಡಿಯೋಸ್. ನ್ಯೂಮರಿಕಲ್ಸ್ ಗಳನ್ನ ಸಾಲ್ವ್ ಮಾಡ್ರಿ. ನ್ಯೂಮರಿಕಲ್ಸ್ ಗಳನ್ನ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯು ಹ್ಯಾವ್ ಟು ಡೂ, ಯಾಕಂದ್ರೆ 10 ಮಾರ್ಕ್ಸ್ ಅದ ರೀ, ರೈಟ್. ಸೊ ಡೋಂಟ್ ಸ್ಕಿಪ್ ನ್ಯೂಮರಿಕಲ್ ಫ್ರಮ್ AC ಈಸಿ ಅದಾವ್ರಿ. 99.99% AC ದಾಗಿಂದ ಒಂದು ನ್ಯೂಮರಿಕಲ್ ಬರುವಂತ ಚಾನ್ಸಸ್ ಅದ. ಸೊ ಯು ಡೋಂಟ್ ಸ್ಕಿಪ್ ದ ನ್ಯೂಮರಿಕಲ್ಸ್ ಫ್ರಮ್ AC. ಈಸಿ ಅದಾವ್ರಿ, ಫಾರ್ಮುಲಾ ಬೇಸ್ಡ್ ಅದಾವ್ರಿ, ರೈಟ್. ಯು ಹ್ಯಾವ್ ಟು ಡೂ ಇಟ್. ಸೊ ಫಸ್ಟ್ 3 ಚಾಪ್ಟರ್ಸ್ AC, ರೇ ಆಪ್ಟಿಕ್ಸ್ ಬಹಳಷ್ಟು ಹುಡುಗರಿಗೆ ಟಫ್ ಅಂತ ಅನಿಸ್ತಿರ್ತದೆ. ಸೊ ನಾ ಇದಂತೂ ಕ್ಲಿಯರ್ ಹೇಳ್ತೇನೆ ರೀ, ನೀವು ಆಪ್ಟಿಕ್ಸ್ ಮಾಡದೇ ಇದ್ರು ಕೂಡ, ರೇ ಮತ್ತು ವೇ ಆಪ್ಟಿಕ್ಸ್ ನೀವು ಕಂಪ್ಲೀಟ್ ಆಗಿ ಬಿಟ್ಟರು ಕೂಡ ಔಟ್ ಆಫ್ 70 ನಿಮ್ಗೆ 1 ಅಥವಾ 2 ಮಾರ್ಕ್ಸ್ ಮಿಸ್ ಆಗ್ಬೋದು ಅಷ್ಟೇ ರೀ. ಉಳ್ಕಿದೆಲ್ಲಾನು ನಿಮ್ಗೆ ಬೇರೆ ಚಾಪ್ಟರ್ಸ್ ಇಂದ ಕವರ್ ಆಗ್ತದೆ. ಆದ್ರೆ ಏನೋ ಉಳ್ಕಿ ಚಾಪ್ಟರ್ಸ್ ಗಳನ್ನ ಮಾಡಬೇಕು, ರೈಟ್. ಹಂಗಂತ ನಾ ಬಿಡ್ರಿ ಅಂತ ಹೇಳತ್ತಿಲ್ಲ. ಐ ಆಮ್ ಟೆಲಿಂಗ್ ಯು, ಇನ್ ಕೇಸ್ ಲಾಸ್ಟ್ ಬಂದು ಯಾರಾದ್ರೂ ನಾ ಇನ್ನೂ ಆಪ್ಟಿಕ್ಸ್ ಓದಿಲ್ಲ ಅನ್ನೋಂತ ಒಂದು ಗಿಲ್ಟ್ ಫೀಲ್ ಇತ್ತಪ್ಪ ಅಂತಂದ್ರೆ ನಿಮ್ಗೆ ಕಾನ್ಫಿಡೆನ್ಸ್ ಬರ್ಲಿಕ್ಕೆ ನಾ ಈ ಮಾತನ್ನ ಹೇಳತ್ತೇನೆ. ಈವನ್ ಇಫ್ ಯು ಲೀವ್ ಆಪ್ಟಿಕ್ಸ್
section, then also you can score 67, 68 easily out of 70. Okay, so ಇದು ನ್ಯೂಮರಿಕಲ್ಸ್ ನೀವು ಮಾಡ್ರಿ. ಸೊ ಈ ತರ what I suggest is you make a checklist, go on ticking all the answers which you have prepared. ಯಾವ್ದಾದ್ರು ಉಳಿದಿದ್ರೆ ಅದನ್ನು ಪ್ರಿಪೇರ್ ಮಾಡ್ರಿ. ಸೊ ಇಷ್ಟು ನೀವು ಏನಾದರೂ ಪ್ರಿಪೇರ್ ಆದ್ರೆ ಐ ವಿಲ್ ಟೆಲ್ ಯು 100% ಶ್ಯೂರ್ಲಿ ಯು ವಿಲ್ ಗೆಟ್ ಅ ವೆರಿ ಗುಡ್ ಲೆವೆಲ್ ಆಫ್ ಕಾನ್ಫಿಡೆನ್ಸ್ ಅಂಡ್ ಯು ವಿಲ್ ಸ್ಕೋರ್ ವೆರಿ ಗುಡ್, ವೆರಿ ಫ್ಯಾಂಟಾಸ್ಟಿಕ್ಲಿ ವಿಲ್ ಸ್ಕೋರ್. ಆಮೇಲೆ ಇದು ಏನ್ ಮಾಡ್ರಿ, ನ್ಯೂಮರಿಕಲ್ಸ್ಗಳನ್ನ ಯಾವುದೇ ಕಾರಣಕ್ಕೂ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಟ್ರೈ ಟು ಡೂ ಮ್ಯಾಕ್ಸಿಮಮ್ ನ್ಯೂಮರಿಕಲ್ಸ್ಗಳನ್ನ ಪ್ರಾಕ್ಟೀಸ್ ಮಾಡ್ರಿ. ಆಮೇಲೆ ಅವೆಲ್ಲ ಕ್ವಶನ್ಸ್ಗಳನ್ನ ಚೆನ್ನಾಗಿ ಓದ್ಕೊಳ್ರಿ, ರೈಟ್? ಸೊ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಯು. So this is all about today's video, right? So each checklist, this was the final checklist and final strategy video for you all for your second PUC annual practical examination. So I will do one more last video for to get mentally prepared for your annual examination, regarding how to get mentally prepared for your annual examination. About that I want to do so as soon as possible I will do it. So please study very well. ಆಮೇಲೆ ಲಾಸ್ಟಿಗೆ ಬಂದು ಎಲ್ಲರೂ ಹೆಲ್ತ್ ಇಶ್ಯೂ ಭಾಳ ಆಗ್ತಿರ್ತಾವೆ. ಕೀಪ್ ಕಾನ್ಸಂಟ್ರೇಟೆಡ್ ಆನ್ ಯುವರ್ ಹೆಲ್ತ್ ಆಲ್ಸೋ, ಮೇಂಟೈನ್ ಯುವರ್ ಹೆಲ್ತ್ ವೆರಿ ಗುಡ್, ರೈಟ್? ಆ್ಯಂಡ್ ಸ್ಟಡಿ ಇನ್ ಅ ಸಿಸ್ಟಮ್ಯಾಟಿಕ್ ಮ್ಯಾನರ್ ಆ್ಯಂಡ್ ಡೂ ಗುಡ್, ರೈಟ್? Okay, thank you so much for watching and supporting the channel. Please keep watching and supporting the channel, right?